ಮತ್ತೆ ತಮಾಷೆ ಅಂದ್ರೆ ಹಲ್ಲುದ್ರಿಸ್ತೀನಿ ನಿಮ್ಗೆ. ಏನು ಉಪಾಯ? ಆದಿನೇ ನನ್ನ ಉಪಾಯ. ನಿಮ್ಮ ಅಕ್ಕ ಕಾವೇರಿ ಮೇಲಿನ ಕೋಪನ ಅವ್ರ ಮೇಲೆ ತೀರಿಸ್ಕೊಂಡಿದ್ದಾಳೆ. ಆ ಕಡೆ ಕಾವೇರಿ ಸಪೋರ್ಟು ಇಲ್ಲ, ಈ ಕಡೆ ಕಾತ್ಯಾಯಿನಿ ಸಪೋರ್ಟು ಇಲ್ಲ. ಅತ್ತ ನರಿ ಇತ್ತ ಪುಲಿ ಅಂತ ಇಬ್ಬರ ನಡುವೆ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾನೆ. ಇಂಥ ಸಮಯದಲ್ಲಿ ಅವನ ಸಪೋರ್ಟ್ಗೆ ನಾವು ನಿಲ್ಬೇಕು. ಆಗ ಅವನಿಂದ ಕಾವೇರಿನ ಆಚೆ ಹಾಕ್ಬೋದು. ಲೇ, ಅದು ಹೇಗೆ ಸಾಧ್ಯ? ಆದಿ ಪರಿಸ್ಥಿತಿ ಈಗ ಬೋನಲ್ಲಿ ಸಿಕ್ಕಾಕೊಂಡ್ರೆ ಇಲಿ ತರ ಆಗಿದೆ. ಅವನಿಂದ ಏನೇ ಸಹಾಯ ಆಗತ್ತೆ? ಅವರು ಇಲಿ ಅಲ್ಲ ರೀ, ನರಿ. ಅವ್ರು ನಮ್ಮ ಕಡೆ ಬಂದ್ರೆ ಖಂಡಿತವಾಗ್ಲೂ ಕೆಲಸ ಆಗುತ್ತೆ. ನಮ್ಮ ಜೀವನದಲ್ಲಿ ಕಾವೇರಿ ದೊಡ್ಡ ಸಮಸ್ಯೆ ಆಗೋದಕ್ಕೆ ಕಾರಣ ಅವಳು ನಮ್ಮ ಮಾವನ ಮದ್ವೆ ಆಗಿರೋದು. ಆದ್ರೆ ಆ ಮದ್ವೆ ಹೇಗಾಯ್ತು, ಯಾಕಾಯ್ತು ಎಲ್ಲ ನಿಗೂಢವಾಗಿದೆ. ಆ ನಿಗೂಢತೆನಲ್ಲಿ ತುಂಬಾ ರಹಸ್ಯ ಇದೆ ಅಂತ ನನಗನ್ನಿಸ್ತಾ ಇದೆ. ಅದೊಂದನ್ನ ತಿಳ್ಕೊಂಡ್ರೆ ಆ ಕಾವೇರಿನ ಈ ಮನೆಯಿಂದ ಸುಲಭವಾಗಿ ಆಚೆ ಹಾಕ್ಬೋದು. ಅದನ್ನ ತಿಳ್ಕೊಳ್ಳೋದಿಕ್ಕೆ ನಮ್ಗೆ ಸಹಾಯ ಮಾಡಕ್ಕಿರೋ ದಿಕ್ಸೂಚಿ ಈ ಆದಿ. ಇನ್ಫ್ಯಾಕ್ಟ್ ಆದಿಗ್ ಗೊತ್ತಿಲ್ಲ ಅಂದ್ರು ಅವನು ಕಾವೇರಿನ ಕೇಳಿದ್ರೆ ಅಥವಾ ಅವ್ರ ಮನೆಯವ್ರ ಕಡೆಯಿಂದ ಕಾವೇರಿನ ಕೇಳ್ಸಿದ್ರೆ ಅವ್ರಿಗೋಸ್ಕರನಾದ್ರೂ ಕಾವೇರಿ ಖಂಡಿತವಾಗ್ಲೂ ಸತ್ಯ ಹೇಳೇ ಹೇಳ್ತಾಳೆ. ಏಯ್, ಸೂಪರ್ ಪ್ಲಾನ್ ಕಣೆ ಇದು. ಹಾಗಾದ್ರೆ ಯಾಕೆ ತಡ ಮಾಡೋದು? ಬಾ ಈಗಲೇ ಓಕೆ ಅಣ್ಣ. ಅಯ್ಯೋ, ಒಂದು ಟೀಮ್ ಹೋಯ್ತು ಅಂದರೆ ಇನ್ನೊಂದು ಟೀಮ್ ಬಂತು. ಅವರು ಫೈಲ್ನೇ ಮುಖದ ಮೇಲೆ ಬಿಸಾಕಿ ಕಪಾಳಕ್ಕೆ ಹೊಡೆದ್ರು. ಇನ್ನು ಇವ್ರು ಏನು ಮಾಡ್ತಾರೋ? ಯಾಕಾದಿ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಕಾತ್ಯಾಯಿನಿ ಅತ್ಗೆ ನಿಮ್ಮ ಮೇಲೆ ಕೈ ಮಾಡಿದ್ರು ಅಂತಾನಾ? ಅವರು ಕಾವೇರಿ ಮೇಲಿನ ಕೋಪದಿಂದ ಹಾಗೆ ಮಾಡಿದಾರಷ್ಟೇ. ಗೊತ್ತು ಮೇಡಮ್. ಇನ್ಮೇಲೆ ಅತ್ಗೆ ನಿನಗೆ ಬೈಯಲ್ಲ, ನಾವು ಅವ್ರಿಗೆ ಬುದ್ಧಿ ಹೇಳ್ತೀವಿ. ನಿನ್ ಜೊತೆ ನಾವಿರ್ತೀವಿ, ಧೈರ್ಯವಾಗಿರು. ಕಾವೇರಿಯಿಂದ ಇಡೀ ನಿಮ್ಮ ಕುಟುಂಬಕ್ಕೆ ನಷ್ಟ ಆಗಿದೆ. ಅಂಥದ್ರಲ್ಲಿ ನೀವ್ಯಾಕೆ ನನಗೆ ಸಪೋರ್ಟ್ ಮಾಡ್ತೀರಾ? ಯಾಕಂದ್ರೆ ಶತ್ರುವಿನ ಶತ್ರು ಮಿತ್ರ ಅಂತ ಕೇಳಿಲ್ವಾ? ನಮಗೆ ಕಾವೇರಿ ಕಂಡ್ರೂ ಆಗಲ್ಲ, ನಮ್ಮ ಅಕ್ಕನ ಕಂಡ್ರೂ ಆಗಲ್ಲ. ಅದಕ್ಕೆ ನಿನಗೆ ಸಪೋರ್ಟ್ ಮಾಡಕ್ಕೆ ನಾವು ನಿನ್ನ ಜೊತೆ ಇದ್ದೀವಿ. ಹೌದು ಆದಿ, ನಮ್ಮ ಒಪಿನಿಯನ್ ಕೇಳ್ದೆ ಮಾವ ಕಾವೇರಿ ಮದ್ವೆ ಆಗಿದ್ದಾರೆ. ಆ ಮದ್ವೆಯಿಂದ ನಮಗೆಲ್ಲ ಎಷ್ಟು ಅವಮಾನ ಆಗಿದೆಯೋ ನಿಮಗೂ ಅಷ್ಟೇ ಅವಮಾನ ಆಗಿದೆ ಅಂತ ನಮಗ್ ಗೊತ್ತು. ನಮಗೆಷ್ಟು ಕೋಪ ಇದೆಯೋ ನಿಮಗೂ ಅಷ್ಟೇ ಕೋಪ ಇದೆ. ಆದ್ರೆ ನಮ್ಮ ಹತ್ರ ದುಡ್ಡಿದೆ ಅಂತ ನಮ್ ಕೋಪ ನಿಮ್ಮೇಲೆ ತೋರ್ಸಕ್ಕಾಗತ್ತಾ? ಅದಕ್ಕೆ ನಾವಿಬ್ರು ನಿನ್ ಜೊತೆ ಇರ್ತೀವಿ, ಧೈರ್ಯವಾಗಿರು ಅಂತ ಹೇಳಿದ್ದು. ಅದ್ ಸರಿ ಆದಿ, ನನ್ಗೊಂದು ಆಶ್ಚರ್ಯ. ಕಾವೇರಿ ಮತ್ತೆ ಮಾವ ಯಾಕೆ ಮದ್ವೆ ಆದ್ರು ಅಂತ ನಿನಗೇನಾದ್ರೂ ಗೊತ್ತಿದ್ಯಾ? ಗೊತ್ತಿಲ್ಲ ಮೇಡಮ್. ಅದಿ ಮುಚ್ಚು ಮರೆ ಇಲ್ಲದೆ ಹೇಳ್ಕೊಳ್ಳಿ. ನೀವು ಮುಜುಗರ ಆದ್ರೂ ಪರವಾಗಿಲ್ಲ, ಹೇಳ್ಕೊಂಡ್ರೆ ಮನಸ್ಸು ಹಗುರ ಆಗುತ್ತೆ. ನಾನು ಯಾರಿಗೂ ಹೇಳಲ್ಲಪ್ಪ. ಅವರಿಬ್ರು ಯಾಕೆ ಮದುವೆ ಆದ್ರು, ಹೇಗೆ ಮದುವೆ ಆದ್ರು ಅಂತ ತಿಳ್ಕೊಳ್ಳೋದು ಈ ಸೀರಿಯಲಲ್ಲಿ ಎಪಿಸೋಡ್ ಎಂಡ್ ಕ್ಯೂರಿಯಾಸಿಟಿ ಇರತ್ತಲ್ಲ, ಹಾಗಾಗ್ಬಿಟ್ಟಿದೆ. ನಾಳೆ ತನಕ ತಡ್ಕೊಳಕ್ಕಾಗಲ್ಲ. ಪ್ಲೀಸ್ ಹೇಳು ಆದಿ. ನಿಮಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನನಗೇನು ಗೊತ್ತಿಲ್ಲ, ದಯವಿಟ್ಟು ನನ್ನ ಬಿಟ್ಬಿಡಿ. ಆಯ್ತು, ನಿನಗ್ ಗೊತ್ತಿಲ್ಲ ಅಂದ್ರೆ ಕಾವೇರಿ ಹತ್ರ ತಿಳ್ಕೊಂಡು ಹೇಳು. ನಿನ್ನಿಂದ ಆಗ್ಲಿಲ್ಲ ಅಂದ್ರೆ ನಿಮ್ಮತ್ತೆ ನಿನ್ ಹೆಂಡತಿ ಹತ್ರ ಕೇಳ್ಬಿಟ್ಟು ತಿಳ್ಕೊಬಹುದಲ್ಲ.
ಆಗ್ಲಾದ್ರೂ ನಿನ್ ಮೇಲ್ ಕೂಗಾಡೋರ್ಗೆ ನಿನ್ಗೆ ಅವಮಾನ ಮಾಡೋರ್ಗೆ ಬಾಯಿ ಮುಚ್ಚೋ ಆಯುಧ ಆಗತ್ತೆ. ಯೋಚನೆ ಮಾಡು ಆದಿ. ಆದಿ, ನೀನಿನ್ನೂ ನಮ್ಮಿಬ್ಬರನ್ನ ನಿನ್ನ ಕಡೆಯವರು ಅಂತ ಒಪ್ಕೊಂಡಿರೋ ಹಾಗೆ ಕಾಣಿಸ್ತಾ ಇಲ್ವಲ್ಲ? ಅದು ಒಪ್ಕೊಳ್ಳೋದಾದ್ರೆ ಮೇಡಮ್, ನೀವು ಯಾರು ನನ್ನ ಕಡೆ ಬರೋದು ಬೇಡ. ಹಾಗೆ ನಾನು ನಿಮ್ಮ ಕಡೆ ಬರಲ್ಲ. ದಯವಿಟ್ಟು ನನ್ನ ಬಿಟ್ಬಿಡಿ. ಹಾಗಲ್ಲ ಆದಿ. ನೀವಿಬ್ರು ಇದೇ ಥರ ಟಾರ್ಚರ್ ಕೊಡ್ತಾ ಇದ್ದಾರೆ. ಸೂಸೈಡ್ ಲೆಟ್ರಲ್ಲಿ ನೀವಿಬ್ರು ಹೆಸರು ಬರ್ದಿಟ್ಬಿಟ್ಟು ಎಲ್ಲಾದರೂ ದೂರ ಹೋಗಿ ನೆಮ್ಮದಿಯಾಗಿದ್ಬಿಡ್ತೀನಿ ಅಷ್ಟೇ. ಹೇ ಆದಿ, ನನ್ ಮಾತು ಕೇಳಿ. ಆದಿ. ಅಯ್ಯೋ, ಹೇ ಇವನೇನೆ ಕೇಳಿದ್ರೆ ಹಿಂಗೆಲ್ಲ ಹೇಳ್ಬಿಟ್ಟೋದ? ಹೇಳೋಂಗ್ ಕಾಣಿಸ್ತಾನೂ ಇಲ್ಲ. ನಾನು ಅವಾಗ್ಲೇ ಹೇಳಿಲ್ವಾ ಇವನೊಂಥರ ನರಿ ಬುದ್ಧಿ ಅವನು ಅಂತ. ಇವನಿಂದ ಅಷ್ಟು ಕೆಲಸ ಸುಲಭವಾಗಿ ಆಗಲ್ಲ ರೀ.